ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಅಂತ ಹೇಳು ಸುಬ್ಬು, ನನ್ನ ಹತ್ರ ವಿಷಯ ಹೇಳಕ್ಕೆ ಪೀಠ್ಕೆನಾ? ಯಜಮಾನ್ರೆ, ಅದು ನೀವು ಈ ರಾಜ್ಯಕ್ಕೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೀರಾ, ರಾಜಕೀಯದಲ್ಲಿ ತುಂಬ ಹೆಸರು ಮಾಡಿದ್ದೀರಾ. ಅಂಥದ್ರಲ್ಲಿ ವಿದ್ಯಾಮಂತ್ರಿಗಳ ಮಗಳೇ ಫೇಲ್ ಆಗಿದ್ದಾಳೆ ಅಂದರೆ ನಿಮ್ಮ ಹೆಸರಿಗೆ ಕಪ್ಚುಕ್ಕೆ ಇದ್ದ ಹಾಗೆ. ನನಗೆ ಗೊತ್ತು ಸುಬ್ಬು, ಅದಕ್ಕೆ ಆದಷ್ಟು ಬೇಗ ಶ್ರಾವಣಿ ಮೇಡಮ್ಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀರಾ. ನಿಮ್ಮ ನಿರ್ಧಾರ ಸರಿನೇ ಇದೆ ಯಜಮಾನ್ರೆ. ಆದರೆ ಅದರಿಂದ ನಿಮ್ಮ ಹೆಸರು ಗಂಟಿರೋ ಕಪ್ಚುಕ್ಕೆ ಹೊರಟೋಗಲ್ಲ ಅಲ್ವಾ? ಕೊನೆವರೆಗೂ ಆ ಕಪ್ಚುಕ್ಕೆ ಹಾಗೆ ಇದ್ಬಿಡುತ್ತೆ. ನಿಮ್ಮ ಹೆಸರಿಗೆ, ಘನತೆಗೆ ಒಂದೇ ಒಂದು ಸಣ್ಣ ಕಳಂಕನೂ ಇರಬಾರ್ದು ಅನ್ನೋದು ನನ್ನ ಆಸೆ. ನಾವೆಲ್ಲರೂ ಅದಕ್ಕೆ ಅಲ್ವಾ ಕಷ್ಟಪಟ್ಟು ದುಡಿತಾ ಇರೋದು. ದಯವಿಟ್ಟು ಯಜಮಾನ್ರೆ, ಶ್ರಾವಣಿ ಮೇಡಮು ಮತ್ತೆ ಎಕ್ಸಾಮ್ ಕಟ್ಟಲಿ, ಹೇಗಾದರೂ ಕಷ್ಟಪಟ್ಟು ಪಾಸ್ ಮಾಡಿಕೊಳ್ಳಿ. ಅವ್ರು ಪಾಸ್ ಆದರೆ ನಿಮ್ಮ ಹೆಸರು ಗಂಟಿರೋ ಕಪ್ಚುಕ್ಕೇನೂ ಹೊರಟೋಗುತ್ತೆ. ಆಮೇಲೆ ಅವ್ರ ಭವಿಷ್ಯದ ಬಗ್ಗೆ ನೀವೇನು ಬೇಕಾದ್ರೂ ನಿರ್ಧಾರ ತಗೋಬೋದು. ಸುಬ್ಬು ಏನ್ ಹೇಳ್ತಿದ್ದಾನೆ? ಅಪ್ಪನ ಹತ್ರ ನನ್ನ ಬಗ್ಗೆ ಹಾಕೊಡ್ತಿದ್ದಾನ, ಇಲ್ಲ ನನಗೆ ಹೆಲ್ಪ್ ಮಾಡ್ತಿದ್ದಾನ? ಬಹಳ ದಿವಸದ ಮೇಲೆ ಹುಷಾರಾಗಿ ಮನೆಗೆ ಬಂದಿದ್ಯಾ, ಈ ತಲೆನೋವೆಲ್ಲ ನಿನಗೆ ಯಾಕೆ? ನಿನಗೇನಾದ್ರು ಬೇಕಿದ್ರೆ ಕೇಳು, ಕೂಡಲೇ ಮಾಡ್ಕೊಡ್ತೀನಿ. ನನಗೆ ಬೇಕಿರೋದು ಇದೊಂದೇ ಯಜಮಾನ್ರೆ. ನಿಮ್ಮ ಘನತೆ ಗೌರವಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ. ನಾನು ಅದೊಂದೇ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಶ್ರಾವಣಿ ಮೇಡಮ್ ಪಾಸ್ ಆಗೋದ್ರಿಂದ ಅದು ಅವ್ರಿಗೆ ಉಪಯೋಗ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅದೊಂದು ವಿಷಯ ಇಟ್ಕೊಂಡು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಅವ್ರ ಬಾಯಿನ ಖಂಡಿತ ಮುಚ್ಚಿಸ್ಬೋದು. ಎಜುಕೇಶನ್ ಮಿನಿಸ್ಟರ್ ಮಗಳೇ ಫೇಲ್ ಆಗಿದ್ದಾಳೆ. ತನ್ನ ಮಗಳಿಗೆ ಎಜುಕೇಶನ್ ಕೊಡಕ್ಕಾಗದೇ ಇರೋರು ರಾಜ್ಯದ ಮಕ್ಕಳಿಗೆ ಏನ್ ಎಜುಕೇಶನ್ ಕೊಡಕ್ಕಾಗತ್ತೆ? ಸುಬ್ಬು, ನಿನಗೋಸ್ಕರ, ಕೇವಲ ನಿನಗೋಸ್ಕರ ಅಷ್ಟೇ ಇದಕ್ಕೆ ಒಪ್ಕೋತಾ ಇದ್ದೀನಿ. ಅವಳಿಗೆ ಮತ್ತೆ ಎಕ್ಸಾಮ್ ಕಟ್ಟಿ ಚೆನ್ನಾಗಿ ಓದ್ಕೊಳಕ್ಕೆ ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.